ಫೋರ್ಸ್ ನೋಡಿ ಹೇಗಿದೆ, ನೀರಿನ ಫೋರ್ಸ್ ತುಂಬಾ ಫೋರ್ಸ್ ಇದೆ. ಆದಷ್ಟು ದೂರದಿಂದ ನೋಡ್ಕೊಂಡೆ. ಸೊ ಫೈನಲ್ ಆಗಿ ಸೂರ್ಲಭಿ ಫಾಲ್ಸ್ ಆಯಿತು. ಸೂರ್ಲಭಿ ಫಾಲ್ಸ್ ನೋಡಿಕೊಂಡು ನನ್ನ ಪಯಣ ಈಗ ಮಳ್ಳಳ್ಳಿ ಫಾಲ್ಸು, ಸೋಮಾರಪೇಟೆ. ಸೊ ಮಳ್ಳಳ್ಳಿ ಫಾಲ್ಸಿಗೆ ಎಕ್ಸಾಕ್ಟ್ ಸೂರ್ಲಭಿ ಫಾಲ್ಸಿಂದ ನಿಮಗೆ 26 ಕಿಲೋಮೀಟರ್ ಆಗ್ತದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರುವಾಗ, ಸೊ ನನ್ನಾಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಎಲ್ಲನೂ ಕವರ್ ಮಾಡ್ಕೋಬೋದು. ಸೊ ನಿಮಗೆ ಇದರೊಟ್ಟಿಗೆ ಮಳ್ಳಳ್ಳಿ ಫಾಲ್ಸ್ ಸ್ಕಿಪ್ ಮಾಡ್ತೀನಿ ಅನ್ನೋದ್ರೆ ಆ್ಯಡ್ ಆನ್ ನಿಮಗೆ ಮಡಿಕೇರಿ ಸುತ್ತಬೋದು, ಏನೆಲ್ಲ ಅಂದರೆ ರಾಜಶೀಟ್ ಸುತ್ತಬೋದು. ಅದರೊಟ್ಟಿಗೆ ನಿಮಗೆ ಅಬಿ ಫಾಲ್ಸು, ಮಂದಲ್ಪಟ್ಟಿ, ಸೊ ಇದೆಲ್ಲ ಗಲ್ಫ್ ಗ್ರೌಂಡ್ ಇದೆ. ಸೊ ಇದನ್ನೆಲ್ಲ ನೀವು ಅಲ್ಲಿ ಮಡಿಕೇರಿಯಲ್ಲಿ ಕವರ್ ಮಾಡ್ಬೋದು. ಇಲ್ಲ ನಾನು ಅದನ್ನೆಲ್ಲ ನೋಡಿದ್ದೀನಿ ಅನ್ನೋದರೆ ನನ್ನ ಹಾಗೇನೆ ತಲಕಾವೇರಿ, ಬಾಗಮಂಡಲ ಮುಗಿಸ್ಕೊಂಡು ಸೀದಾ ನೀವು ಕೋಟೆ ಬೆಟ್ಟ ಬಂದರೆ ಕೋಟೆ ಬೆಟ್ಟದಿಂದ ಸೂರ್ಲಭಿ ಫಾಲ್ಸ್ ಬಂದು ಮಳ್ಳಳ್ಳಿ ಫಾಲ್ಸ್ ಬಂದು ಮಳ್ಳಳ್ಳಿ ಫಾಲ್ಸ್ ಮುಗಿಸ್ಕೊಂಡು ನೀವು ಮತ್ತೆ ರಿಟರ್ನ್ ನಿಮ್ಮ ಸಿಟಿಗೆ ನೀವು ಬ್ಯಾಕ್ ಆಗ್ಬೋದು. ಸೊ ನನ್ನ ಪ್ಲ್ಯಾನ್ ಪ್ರಕಾರ, ನಾನು ಮ್ಯಾಂಗ್ಳೂರಿಂದ ಬಂದಿರೋ ಪ್ರಕಾರದಿಂದಾಗಿ ನಾನು ಒಂದು ರೌಂಡ್ ಅಂದರೆ ಒಂದು ಮ್ಯಾಂಗ್ಳೂರು ಮಡಿಕೇರಿ ಆಗಿ ಒಂದು ರೌಂಡ್ ಸಕಲೇಶ್ಪುರ ಆಗಿ ಮಂಗಳೂರಿಗೆ ಹೋಗುವ ಹಾಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ಪ್ಲ್ಯಾನ್ ಎಲ್ಲ ಎಕ್ಸಿಕ್ಯೂಟ್ ಆಗಿ ಚೆನ್ನಾಗಿ ಆಗಿದೆ. ಸೊ ಲಾಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಮಳ್ಳಳ್ಳಿ ಫಾಲ್ಸ್. ಸೊ ಇದನ್ನು ಮುಗಿಸ್ಕೊಂಡ್ರೆ ನನಗೆ ಇವತ್ತಿನ ಒಂದು ಟ್ರಿಪ್ ಅಲ್ಲಿಗೆ ಕಂಪ್ಲೀಟ್ ಆಯಿತು. ನಾನು ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಸೂರ್ಲಭಿ ಫಾಲ್ಸಲ್ಲಿ ಅಂಥ ಏನು ನೀರಿಲ್ಲ, ಬಟ್ ಅದು ಒಳ್ಳೆ ಮಳೆ ಬೀಳುವಾಗ ನೀವೇನಾರು ಈಚೆ ಸೈಡ್ ಬಂದರೆ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಒಂದು ರಭಸ, ಅಂದರೆ ಹೇಗೆ ಬರ್ತಾ ಇರುತ್ತೆ ಅಂದರೆ ಫೋಕಸ್ ಬರ್ತಿರೋ ನೀರು ಹನಿ ನಿಮಗೆ ರಟ್ತಾ ಇರುತ್ತೆ. ಸೊ ಅಷ್ಟೊಂದು ಫೋರ್ಸ್ ಬರುತ್ತೆ, ಆಗ ನಿಮಗೆ ಒಂಚೂರು ಒಳ್ಳೆ ಫೀಲ್ ಕೊಡ್ತದೆ ಇನ್ನೂ ಸಹ. ಸೊ ನನ್ನ ಪ್ರಕಾರ ಇಲ್ಲೇ ಇಷ್ಟು ನೀರು ಅಂದರೆ ಇನ್ನು ಮಳ್ಳಳ್ಳಿ ಫಾಲ್ಸಲ್ಲೂ ಐ ಥಿಂಕ್ ನೀರು ಕಮ್ಮಿನೇ ಇರುತ್ತೆ ಅನ್ಕೋತೀನಿ. ಬನ್ನಿ ಅಲ್ಲಿಗೆ ಹೋಗಿ ನೋಡುವ ಏನು ಎತ್ತ ಅಂತ. ಅರೌಂಡ್ ನಾನು 2:30 ರೀಚ್ ಆಗ್ತೇನೆ. ಸೊ 1:51 ಆಯಿತು ಟೈಮು. ಲಂಚ್ ಸಹ ಆಗಿಲ್ಲ. ಸೊ ಮಳ್ಳಳ್ಳಿ ಫಾಲ್ಸ್ ಮುಗಿಸ್ಕೊಂಡು ಲಂಚ್ ಮಾಡ್ಕೊಂಡು ನಾನು ಹೊರಡೋ ಪ್ಲ್ಯಾನಲ್ಲಿದ್ದೀನಿ. ಬನ್ನಿ ನೋಡುವ ಏನೆಲ್ಲ ಆಗ್ತದೆ. ಸೊ ನಾ ಫೈನಲಿ ಒಂದು ದೊಡ್ಡ ಮಳೆ ಮುಗಿಸ್ಕೊಂಡು ಹೀಗೆ ಆಗಿ ಪ್ರತಿಯೊಂದನ್ನು ದಾಟಿಕೊಂಡು ಮಳ್ಳಳ್ಳಿ ಫಾಲ್ಸ್ಗೆ ಬಂದಿದ್ದೇನೆ. ಇವ್ರದ್ದು ಏನಂತಪ್ಪ, ಅಯ್ಯೋ ಬಸ್ ವಾಹನ 20 ರೂಪೀಸ್. ಸೊ ಫೈನಲಿ ಇಲ್ಲಿ ಬಂದಮೇಲೆ ಇಲ್ಲಿ ಟಿಕೆಟ್ ಇದೆ. ಬೈಕಿಗೆ 20 ರೂಪೀಸ್, ಬಸ್ಸಿಗೆ 250, ಮಿನಿ ಬಸ್ 200, ಟೆಂಪೋ ಟ್ರಾವೆಲ್ 150, ಕಾರು ಜೀಪಿಗೆ 50 ರೂಪೀಸ್, ಆಟೋ 50 ರೂಪೀಸ್, ವಾಹನ ರಹಿತ ಪ್ರವಾಸಿಗರಿಗೆ 10 ರೂಪಾಯಿ. ಟೋಟಲಿ ನೀವು ಹೇಗೆ ಬಂದರೂ ಇಲ್ಲಿ 10 ರೂಪಾಯಿನಾದ್ರು ಕೊಡಲೇಬೇಕು. ಸೊ ಜಲಪಾತ ವೀಕ್ಷಣೆ ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ರವರೆಗೆ. ಸ್ವಚ್ಛತೆ ಕಾಪಾಡಿ, ನಿಮ್ಮ ವಾಹನ ಹಾಗೂ ಇತರ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಗ್ರಾಮ ಪಂಚಾಯಿತಿ ಬೆಟ್ಟದಹಳ್ಳಿ. ಸೊ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಕೆಳಗೆ ಗಂಟೆ ಹೋಗ್ಬೋದಂತೆ ಗಾಡಿ. ಸೊ ನಾನು ಅಲ್ಲಿ ಬೈಕ್ಗಳು ನಿಲ್ಲಿಸಿರೋದು ನೋಡಿ ನಾನು ಅಲ್ಲೇ ನಿಲ್ಲಿಸ್ಬೇಕು ಅಂದ್ಕೊಂಡೆ. ಸೊ ಇದೇ ಡೆಡ್ ಎಂಡು, ಇಲ್ಲಿಂದ ನಾವು ನಡ್ಕೊಂಡು ಹೋಗಲೇಬೇಕು. ಟಿಬೇಟಿಯನ್ಸ್ ಬಂದಿದ್ದಾರೆ ಕುಶಲ್ನಗರದಿಂದ, ಆಗ್ಬೋದು. ಸೊ ಇಲ್ಲೇ ಇದೆ ನೋಡಿ. ಸೊ ನಾವು ಇಲ್ಲಿ ಬೈಕ್ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ಈ ಫಾಲ್ಸಿಗೆ ಯಾರೆಲ್ಲ ಬರಲಿಕ್ಕೆ ಯೋಚಿಸ್ತಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಇದರಲ್ಲಿ ವಾಕಿಂಗ್ ಇದೆ ಸ್ವಲ್ಪ ದೂರ. ಕುಮಾರಧಾರ ರಿವರ್ ರಾಫ್ಟಿಂಗ್. ಸೊ ಇದನ್ನು ನಾನು ನಿಮಗೆ ಬಿಸ್ಲೆ ಘಾಟಲ್ಲಿ ತೋರಿಸಿದ್ದೆ. ಆ ವಿಡಿಯೋ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಬಟ್ ಈ ವಿಡಿಯೋನ ನಾನು ನಿಮಗೆ ಬಿಸ್ಲೆ ಘಾಟಲ್ಲಿ ತೋರಿಸಿದ್ದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ನಾವೆಲ್ಲ ಆಗ ಬಂದಾಗ ಈ ಕಂಬಿ ಎಲ್ಲ ಇರಲಿಲ್ಲ, ಸ್ಟೆಪ್ಪೆಲ್ಲ ಆಗ ಮಾಡ್ತಾಯಿದ್ರು, ಬಟ್ ಈಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಅನಿರೀಕ್ಷಿತ ಮಹಿಳೆಯಿಂದ ಚೆಕ್ ಡ್ಯಾಮ್ನ ಹೊರ ಹರಿವು ತಕ್ಷಣ ಹೆಚ್ಚಾಗುವುದನ್ನು ಸಾರ್ವಜನಿಕ ಪರಿಸರ ಒಳಗೆ ಇಡುವುದನ್ನು ನಿಷೇಧಿಸಲಾಗಿದೆ. ಇದು ಆಗಿನ ಬೋರ್ಡ್, ಈಗಿನ ಬೋರ್ಡಲ್ಲ, ತುಂಬ ಹಳೆ ಬೋರ್ಡು. ಸೊ ಬನ್ನಿ ಕೆಳಗೆ ನಡ್ಕೊಂಡು ಹೋಗಿ ಫಾಲ್ಸ್ ಫಸ್ಟ್ ಆಫ್ ಆಲ್ ಕಾಣುತ್ತಾ ಅಂತ ನೋಡುವ, ಆಮೇಲೆ ಬಾಕಿ ಡಿಸೈಡ್ ಮಾಡೋ. ಓಹೋ ಕಾಣ್ತಾಯಿದೆ ನೋಡಿ, ಇಲ್ಲಿಂದನೇ ನಿಮಗೆ ಕಾಣ್ತಾಯಿದೆ ಫಾಲ್ಸು. ಸುಂದರವಾದ ಒಂದು ವೀಕ್ಷಣೆ. ಸೊ ಸ್ವಲ್ಪ ಕೆಳಗೆ ಹೋದರೆ ಇನ್ನೂ ಚೆನ್ನಾಗಿ ಕಾಣ್ಬೋದು ಅನ್ಕೋತೀನಿ. ನೋಡುವ ಬನ್ನಿ. ತುಂಬ ಸ್ಟೆಪ್ಸ್ ಇದೆ, ವಯಸ್ಸಾದವರೆಲ್ಲ ಬರಲಿಕ್ಕೆ ಹೋಗಬೇಡಿ ತುಂಬ. ಸೊ ಕಾಲು ಕೈ ಎಲ್ಲ ನೋವಿರೋರು, ಯಾಕಂದರೆ ಇಲ್ಲಿ ಇಳಿದು ಕೆಳಗೆ ಅಲ್ಲಿ ಗಂಟೆ ಹೋಗಬೇಕು. ಫಾಲ್ಸ್ ವೀಕ್ಷಣೆ ಟೋಟಲಾಗಿ ಕಾಣೋದು ಅಲ್ಲಿ ಡೌನಲ್ಲಿ. ಸೊ ವಯಸ್ಸಾದವ್ರು ಏನಾರು ಬಂದರೆ ನಿಮಗೆ ನಡಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಲ್ಲ ನಾವು ಕೂತ್ಕೊಂಡು ನಡಿತೀವಿ ಅನ್ನೋದಾದ್ರೆ ನೋ ಪ್ರಾಬ್ಲಮ್, ಕೆಳಗೆ ಬರ್ಬೋದು, ಮತ್ತೆ ಬರುವಾಗೂ ನಿಧಾನಾಗಿ ಬರ್ಬೋದು.
ಸೊ ನನಗೆ ಐ ಥಿಂಕ್ ಆ ಬೆಟ್ಟದ ಮೇಲಿಂದ ಕಾಣಿಸಿದ್ದು ಇದೇ ಫಾಲ್ಸಾ ಅಲ್ವಾ ಅನ್ನೋದೊಂದು ಡೌಟ್ ಇದೆ. ಸೇಮ್ ಹೀಗೆ ಇತ್ತು, ನನ್ನ ಪ್ರಕಾರ ಇದೇ ಫಾಲ್ಸ್ ಅನಿಸುತ್ತೆ. ಸೊ ನಾನು 2 ವೀಡಿಯೋನ ಟ್ಯಾಲಿ ಮಾಡಿ ನೋಡಿದ್ಮೇಲೆ ನನಗೆ ಕಂಪ್ಲೀಟಾಗಿ ಗೊತ್ತಾಗೋದು. ನೋಡಿ ಇಲ್ಲಿಂದ ವೀಕ್ಷಣೆ ನಿಮಗೆ ನೋಡ್ಬೋದು, ಚೆನ್ನಾಗಿ ಹರಿತಾ ಇದೆ. ಸೊ ಬನ್ನಿ ಕೆಳಗೆ ಹೋಗಿ ಹೇಗಿದೆ ವ್ಯೂ ನೋಡ. ನೀವು ಕೆಳಗೆ ಬರ್ತಾ ಬರ್ತಾ ಇದ್ದಂಗೆ ನೋಡಿ ಸ್ಟೆಪ್ಪು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ತುಂಬಾ ಸ್ಟೆಪ್ ಇದೆ, ಇನ್ನೂ ಸಹ ತುಂಬ ಕೆಳಗೆ ಹೋಗ್ಬೇಕು. ನಾನು ಇನ್ನೂ ಅರ್ಧ ಸಹ ಬಂದಿಲ್ಲ. ಬನ್ನಿ ಕೆಳಗೆ ಹೋಗುವ. ಹೀಗೆ ಬರ್ತಾ 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 ಇದ್ದಂಗೆ ನೋಡಿ ನಿಮ್ಗಳಿಗೆ ವ್ಯೂ ಒಳ್ಳೆ ಸೂಪರ್ ಆಗಿ ಕಾಣುತ್ತೆ. ಸೊ ನಾನಿಲ್ಲೊಂದು ವ್ಯೂ ತೋರಿಸ್ತೀನಿ ನಿಮಗೆ. ನೋಡಿ ಕೆಳಗೆ ಬರ್ತಾ ಇದ್ದಂಗೆ ಮೈ ತುಂಬಿ ಹರಿತಾ ಇದೆ ಮಾತ್ರ. ಬನ್ನಿ ಕೆಳಗೆ ಹೋಗುವ, ನೋಡು ಹೇಗಿದೆ. ಸೊ ಫೈನಲ್ ಆಗಿ ಕೆಳಗೆ ಬಂದರೆ ನೋಡಿ ನಿಮಗೆ ಅಲ್ಲಿ ಗಂಟ ಹೋಗ್ಬೋದು. ಅವ್ರು ಆಲ್ರೆಡಿ ಹೋಗಿದ್ದಾರೆ, ಅಲ್ಲಿ ಒಬ್ಬರು ಬ್ಲೂ ಕಲರ್ ಜಾಕೆಟ್ ಹಾಕೋದು. ಸೊ ಅದು ಅಲ್ಲಿ ಗೇಟ್ ದಾಟಿ ಹೋಗಿದ್ದಾರೆ. ಹಂಗೆಲ್ಲ ಗೇಟ್ ದಾಟಿ ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಇಲ್ಲಿಂದನೇ ಆದಷ್ಟು ನೋಡ್ಕೊಳ್ಳಿ. ನೋಡಿ ಅಲ್ಲಿ ಗಂಟ ಕೆಳಗೆ ಹೋಗ್ಬೋದು, ಆ ಮರದ ಗಂಟ. ಅಲ್ಲಿಂದ ಹೋಗಿ ನೀವೊಂದು ಫೋಟೋ ವಿಡಿಯೋ ಏನು ಬೇಕದನ್ನ ಎಂಜಾಯ್ಮೆಂಟ್ ಮಾಡ್ಬೋದು. ಬಟ್ ಆದಷ್ಟು ಅವ್ರು ಹಾಕಿರೋ ಗೇಟಿನ ದಾಟಿ ಆಚೆ ಹೋಗಲಿಕ್ಕೆ ಹೋಗಬೇಡಿ, ಸಾಹಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀರಿನ ಫೋರ್ಸ್ ಆ ರೀತಿ ಇದೆ. ಇದರಲ್ಲೂ ತುಂಬ ಜನ ಬಿದ್ದು ಸತ್ತಿರೋದು ಸಹ ಇದೆ. ಸೊ ಹಾಗಾಗಿ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗಬೇಡಿ, ದೂರನೇ ನಿಂತು ನೋಡಿಕೊಂಡು ಹೊರಟು ಬಿಡಿ. ನೋಡಿ ಇಲ್ಲಿ ಸಹ ಹೇಗೆ ನೀರು ಹರಿದಿದೆ, ಫೋರ್ಸ್ ಹೇಗಿದೆ ನೋಡಿ ನೀರು, ತುಂಬಾ ಫೋರ್ಸ್ ಇದೆ ನೀರು ಮಾತ್ರ. ಸೊ ಕೆಳಗಿಳಿಲಿಕ್ಕೆ ಹೋಗಬೇಡಿ. ನೀರಿನ ಫೋರ್ಸ್ ನೋಡಿ ಹೇಗಿದೆ, ನೀರಿನ ಫೋರ್ಸ್ ತುಂಬಾ ಫೋರ್ಸ್ ಇದೆ. ಆದಷ್ಟು ದೂರದಿಂದ ನೋಡ್ಕೊಂಡೇ ಹೋಗಿ. ಅಬ್ಬಬ್ಬಬ್ಬಬ್ಬ ಏನು ಹೊಡಿತಿದೆ, ರಟ್ಟುತ್ತಾ ಇದೆ ಮಾತ್ರ.